19 and 20ನೇ ಓವರ್ 4 ರನ್ ಮಾತ್ರ. ಯಪ್ಪ, ಈ ಟೀಮ್ ಇಂಡಿಯಾದ ಪರ್ಫಾರ್ಮೆನ್ಸ್ ನೋಡಿದ್ರೆ ಮುಂದೆ ಬರ್ತಾ ಇರುವಂತ ಜಿಂಬಾಬ್ವೆ ವಿರುದ್ಧ T20 ಸೀರೀಸ್ ಕೂಡ ಗೆಲ್ಲೋ ಕಳನೆ ಕಾಣ್ತಾ ಇಲ್ಲ. ಆ ರೇಂಜ್ ಗೆ ಇವತ್ತಿನ ದಿನ ಪರ್ಫಾರ್ಮ್ ಮಾಡಿದ್ರು ನಮ್ಮ ಆಟಗಾರರು. ಆದ್ರೆ ನಮ್ಮವ್ರು ಹಾಕಿರೋ ಬೌಲಿಂಗ್ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ 2 ದಿನ ಊಟ ಹೋಗಿಲ್ಲ, ಆ ರೇಂಜ್ ಗೆ ಬೌಲಿಂಗ್ ಆದ್ರೆ ಮಾಡಿದರು. ಇನ್ನು ಈ ವಾಷಿಂಗ್ಟನ್ ಸುಂದರ್ ಅಲ್ಲಿ ಏನ್ ನೋಡಿದಾರೋ ಗಂಭೀರ್ ಅಣ್ಣ ಒಂದು ಗೊತ್ತಾಯ್ತಲ್ಲ. ಒಟ್ನಲ್ಲಿ ವಾಷಿಂಗ್ಟನ್ ಸುಂದರ್ನ ಎಲ್ಲಿ ಇಡ್ಲ ಅಂತ ತಗೊಂಡ್ ಬಂದು ಇಡ್ತಾ ಇರ್ತಾರ ಅಂತಾನೆ ಹೇಳ್ಬೋದು. ಇನ್ನು ಒಂದ್ ಮಾತಲ್ಲಿ ಹೇಳ್ಬೇಕಂತಂದ್ರೆ ನಾನ್ ಈ ಮ್ಯಾಚ್ ಗೆಲ್ಲಿಸ್ತೀನಿ ಅನ್ನೋ ಕಾನ್ಫಿಡೆಂಟ್ ಕೂಡ ಬೌಲರೇ ಇರ್ಲಿಲ್ಲ ನಮ್ಮ ಟೀಮ್ ಇಂಡಿಯಾದಲ್ಲಿ. ಹೌದು ಸ್ನೇಹಿತರೆ, ನಮ್ಗೆ ನೀವು ಕಾಂಪಿಟೇಷನ್ ಅಲ್ಲ ಅನ್ನೋ ತರ ಬ್ಯಾಟಿಂಗ್ ಆಡಿದ್ರು ಬ್ರೂಕ್. ಒಂದ್ ಮಾತಲ್ಲಿ ಹೇಳ್ಬೇಕಂತಂದ್ರೆ ಗಂಭೀರ್ದು ಮತ್ತು ನಮ್ಮ ಭಾರತದ್ದು ಮಾನ ಮರ್ಯಾದೆ 3 ಕಾಸ್ಗೆ ಹರಾಜ್ ಹಾಕಿದ್ರು ನಮ್ಮ ಟೀಮ್ ಇಂಡಿಯಾದ ಬೌಲರ್ಸ್. ಇನ್ನು ಈ ಸರಣಿ ಸೋತಾಯ್ತು ಮತ್ತು ಇನ್ಮೇಲೆ ಗಂಭೀರ್ ಅಣ್ಣ ತಲೆ ಎತ್ತೋ ಹಾಗೇನೆ ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಆ ರೇಂಜ್ ಗೆ ಆದ್ರೆ ಇವತ್ತಿನ ದಿನ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಆಟಗಾರರು. ಇನ್ನು ನಾಯಕ ಶ್ರೇಯಸ್ ಅಯ್ಯರ್ ಒಬ್ಬರ ಬ್ಯಾಟ್ ನಿಂದ ರನ್ ಮಾಡಿದ್ದು ನೋಡಿದ್ರೆ ಬೇರೆ ಯಾವ ಬ್ಯಾಟರ್ ಆಗಿರ್ಬೋದು ಬೌಲರ್ ಆಗಿರ್ಬೋದು ಹೇಳಿಕೊಳ್ಳುವಂತ ಪ್ರದರ್ಶನ ನೀಡಲಿಲ್ಲ. ಹೇಗಿತ್ತು ನಮ್ಮ ಟೀಮ್ ಇಂಡಿಯಾದ ಅಬ್ಬರ 4ನೇ T20 ಪಂದ್ಯದಲ್ಲಿ ಮತ್ತು ಪಂದ್ಯ ಸೋತ ಬಳಿಕ ಏನೆಲ್ಲ ಮಾತನಾಡಿದ್ದಾರೆ ನಾಯಕ ಶ್ರೇಯಸ್ ಅಯ್ಯರ್ ಅಂತ ತಿಳ್ಕೊಂಬರೋಣ ಬನ್ನಿ. ಹಾಗೆ ಪ್ರತಿಯೊಬ್ಬ ಬ್ಯಾಟರ್ದು ಪಾಯಿಂಟ್ ಬಗ್ಗೆ ಆದ್ರೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಮೊದಲನೇ ಮ್ಯಾಚ್ ಇಂಗ್ಲೆಂಡ್ ಕಂಡೀಷನ್ ಗೊತ್ತಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದ್ರಲ್ಲೂ ಸಂಜು ಅವರನ್ನ ತಂಡದಿಂದನೇ ತೆಗೆದಾಕಿದ್ರು. ಒಳ್ಳೇದು, ಯಾಕಂತಂದ್ರೆ ಸಂಜು ಅವರ ಬ್ಯಾಟ್ ನಿಂದ ರನ್ ಆದ್ರೆ ಬರ್ತಾ ಇರ್ಲಿಲ್ಲ. ಇನ್ನೊಂದು ವೈಭವ್ ಸೂರ್ಯವಂಶಿ ಬೆಂಚ್ ಮೇಲೆ ಇದ್ರು, ಅದರಲ್ಲೂ ತುಂಬಾನೇ ಚೆನ್ನಾಗಿ ಫಾರ್ಮ್ ನಲ್ಲಿ ಇದ್ರು ವೈಭವ್ ಸೂರ್ಯವಂಶಿ. ಹಾಗೆ ಎರಡನೇ ಮ್ಯಾಚ್ ಕೂಡ 99% ನಮ್ಮ ಭಾರತ ಗೆಲ್ಲೋ ಪಂದ್ಯ, ಈಸಿ ಗೆಲ್ಲೋ ಪಂದ್ಯ. 17ನೇ ಓವರ್ ಯಾವಾಗ ರವಿ ಬಿಷ್ಣೋಯಿ ಕೈಲಿ ನಾಯಕ ಶ್ರೇಯಸ್ ಅಯ್ಯರ್ ಅವರು ಬಾಲ್ ಕೊಡ್ತಾರೆ, ಅವಾಗ ರವಿ ಬಿಷ್ಣೋಯಿ ಅವರು ಬರೋಬ್ಬರಿ 17ನೇ ಓವರ್ ಅಲ್ಲಿ 29 ರನ್ ಆದ್ರೆ ಬಿಟ್ಬಿಡ್ತಾರೆ. ಆವಾಗ್ಲೇ ಮ್ಯಾಚ್ ಹೋಗಿ ಹಾಕೊಳ್ತು. ಅದರಲ್ಲೂ ಎರಡನೇ ಮ್ಯಾಚ್ ಅಲ್ಲಿ 190 ರನ್ಸ್ ನ ಡಿಫೆಂಡ್ ಮಾಡಲು ಆಗ್ಲಿಲ್ಲ. ಆಯ್ತು, ಅದು ಓಕೆ ಅಂದ್ರೆ ಮೂರನೇ ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ಮೊದಲು ಬ್ಯಾಟಿಂಗ್ ಮಾಡಿ 201 ರನ್ ಆದ್ರೆ ಹೊಡಿತಾರೆ. ಇಂಗ್ಲೆಂಡ್ ಕಂಡೀಷನ್ ಅಂತ ಬಂದಾಗ 201 ರನ್ ಅಂತ ಅಂದ್ರೆ ಅದು 300 ರನ್ ಇದಾಗೆ. ಅದರಲ್ಲೂ ಅಭಿಷೇಕ್ ಶರ್ಮಾ 10 ರನ್, ವೈಭವ್ ಸೂರ್ಯವಂಶಿ 13 ರನ್, ಇಶಾನ್ ಕಿಶನ್ 13 ರನ್ ಮತ್ತು ನಾಯಕ ಶ್ರೇಯಸ್ ಅಯ್ಯರ್ 5 ರನ್. ತಿಲಕ್ ವರ್ಮಾ ಅಂತೂ ಕೇಳಲೇಬೇಡಿ, ಒಂದ್ ಮ್ಯಾಚ್ ಆಡಿದ್ರೆ ಬರುವಂತ ಮುಂದಿನ 5 ಮ್ಯಾಚ್ ನಿಂದ ನನ್ನಿಂದ ರನ್ ಆದ್ರೆ ಎಕ್ಸ್ಪೆಕ್ಟ್ ಮಾಡಬೇಡಿ ಅನ್ನೋ ರೀತಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಇನ್ನು ಈ ಮ್ಯಾಚ್ ಅಲ್ಲೂ ಕೂಡ 76 ರನ್ ಗಳಿಗೆ ಆಲ್ ಔಟ್ ಕೂಡ ಆಗುತ್ತೆ. ಇದರಲ್ಲಿ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ 76 ರನ್ ಗಳಿಗೆ ಆಲ್ ಔಟ್ ಆದ ತಕ್ಷಣವೇ ಬೇರೆ ದೇಶದ ಮಾಜಿ ಆಟಗಾರರು ನಮ್ಮ ಭಾರತದ ವಿರುದ್ಧ ಕೇಳಬೇಡಿ ಅಂತಂತ ಸ್ಟೇಟ್ಮೆಂಟ್ ಆದ್ರೆ ಕೊಟ್ರು. ಇನ್ನು ಪರವಾಗಿಲ್ಲ, ಈಗಾಗಲೇ 3 ಮ್ಯಾಚ್ ಆದ್ರೆ ಮುಗಿದಿವೆ. ಅದರಲ್ಲಿ ಒಂದು ಮಳೆಯಿಂದ ರದ್ದಾಗಿದೆ. 2.0 ಮುನ್ನಡೆ ಆದ್ರೆ ಸಾಧಿಸಿದೆ ಇಂಗ್ಲೆಂಡ್ ತಂಡ. ಇನ್ನು 2 ಪಂದ್ಯ ಆದ್ರೆ ಉಳಿದಿದೆ. 2 ಪಂದ್ಯದಲ್ಲಿ 4ನೇ ಮತ್ತು 5ನೇ T20 ನಮ್ಮ ಭಾರತ ತಂಡ ಏನಾದ್ರೂ ಗೆಲ್ತು ಅಂತಂದ್ರೆ ಸರಣಿ ಈಕ್ವಲ್ ಆದ್ರೆ ಆಗುತ್ತೆ ಅಂತ ನಾವೆಲ್ಲರಾದ್ರೆ ಅಂದ್ಕೊಂಡಿದ್ದೆವು. ಆದ್ರೆ ಪಂದ್ಯದಲ್ಲಿ ಆಗಿದ್ದೇ ಬೇರೆ. 4ನೇ T20 ಪಂದ್ಯದಲ್ಲಿ ಹೌದು ಸ್ನೇಹಿತರೆ, ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತ ತಂಡ ಇಂಗ್ಲೆಂಡ್ ಕಂಡೀಷನ್ ಎಲ್ಲ ಗೊತ್ತಾಗಿದೆ. ಅದರಲ್ಲೂ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ 158 ರನ್ ಆದ್ರೆ ಹೊಡಿತಾರೆ. ಎಸ್ಪೆಷಲಿ ನಾವು ವೈಭವ್ ಬಗ್ಗೆ, ಅದರಲ್ಲೂ ಪ್ರತಿ ಬ್ಯಾಟರ್ ಬಗ್ಗೆ ನೋಡೋಣ ಬನ್ನಿ. ವೈಭವ್ ಅವರು ಯಾವ ತರ ಈ ರೆಪ್ಯುಟೇಷನ್ ಕ್ರಿಯೇಟ್ ಮಾಡಿದ್ರು ಅದನ್ನ ಮ್ಯಾಚ್ ಮಾಡಕ್ಕೆ ಆಗ್ಲೇ ಇಲ್ಲ. ವೈಭವ್ ಏನು ಫಾರ್ಮ್ ಏನು ಕಳ್ಕೊಂಡಿಲ್ಲ. ಇನ್ನು ವೈಭವ್ ಸೂರ್ಯವಂಶಿ ಅವರು ಇಂಗ್ಲೆಂಡ್ ನ ಪೇಸ್ ಬೌಲಿಂಗ್ ಕೂಡ ಎದುರ್ತಾ ಇಲ್ಲ. ಆದ್ರೆ ಅವರಿಗೆ ಯಾವ ತರ ಇನ್ನಿಂಗ್ಸ್ ಬಿಲ್ಡ್ ಮಾಡ್ಬೇಕಂತ ಕ್ಲಾರಿಟಿ ಇಲ್ಲ. ಹೌದು ಸ್ನೇಹಿತರೆ, ನೀವು ಮ್ಯಾಚ್ ಅಲ್ಲಿ ಗಮನಿಸಿ ನೋಡೋದಾಯ್ತು ಅಂತಂದ್ರೆ ನಾಯಕ ಶ್ರೇಯಸ್ ಅಯ್ಯರ್ ನ ಬಿಟ್ರೆ ವೈಭವ್ ಸೂರ್ಯವಂಶಿ ಅವರು ಒಳ್ಳೆಯ ಬ್ಯಾಟಿಂಗ್ ಆದ್ರೆ ಆಡಿದ್ರು. ಹೌದು, ವೈಭವ್ ಸೂರ್ಯವಂಶಿ 10 ಬಾಲ್ 15 ರನ್ ಆದ್ರೆ ಹೊಡೆದ್ರು. ಆದ್ರೂ ಕೂಡ ಚೆನ್ನಾಗಿ ಕಂಡ್ರ ಅಂತಾನೆ ಹೇಳ್ಬೋದು ವೈಭವ್ ಸೂರ್ಯವಂಶಿ. ಇನ್ನು ಪದೇ ಆರ್ಚರ್ ಬೌಲಿಂಗ್ ಅಲ್ಲಿ ಔಟ್ ಆಗ್ತಾ ಇದ್ದಾರೆ. ಅದರಲ್ಲೂ ಶಾರ್ಟ್ ಲೆಂತ್ ನ ಫುಲ್ ಮಾಡಕ್ಕೆ ಹೋಗಿ ಪದೇ ಔಟ್ ಆಗ್ತಾ ಇದ್ದಾರೆ ವೈಭವ್ ಸೂರ್ಯವಂಶಿ. ಇನ್ನು ವೈಭವ್ ಅವರು ಇದಕ್ಕೆಲ್ಲ ಮಣೆ ಹಾಕ್ಲೇಬೇಕು, ಅವರಿಗೆ ತುಂಬಾನೇ ಸಮಯ ಆದ್ರೆ ಇದೆ. ಇನ್ನು ಇಶಾನ್ ಕಿಶನ್ T20 ನಲ್ಲಿ ನಂಬರ್ 1 ಬ್ಯಾಟರ್ ಆಗಿರುವ ಇಶಾನ್ ಕಿಶನ್ ಅವರು ಈ ರೀತಿ ಆಡ್ತಾ ಇರೋದು ನೋಡಿದ್ರೆ ತುಂಬಾನೇ ಆದ್ರೆ ಮುಜುಗರ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ 5 ಮ್ಯಾಚ್ ಇನ್ನಿಂಗ್ಸ್ ತೆಗೆದು ನೋಡಿದ್ರೆ ಐರ್ಲೆಂಡ್ ವಿರುದ್ಧ 2ನೇ T20 ಪಂದ್ಯದಲ್ಲಿ 12 ರನ್, ಇಂಗ್ಲೆಂಡ್ ವಿರುದ್ಧ ಫಸ್ಟ್ ಮ್ಯಾಚ್ ಅಲ್ಲಿ ಡಕ್ಔಟ್. ಇನ್ನು 2ನೇ ಮ್ಯಾಚ್ ಅಲ್ಲಿ 49 ರನ್ ಆದ್ರೆ ಹೊಡಿತಾರೆ. ಅದರಲ್ಲೂ 40 ಬಾಲ್ ಆದ್ರೆ ಆಡ್ತಾರೆ.
ಇನ್ನು ಮೂರನೇ ಮ್ಯಾಚ್ ಅಂತೂ ಕೇಳಲೇಬೇಡಿ. ಮೂರನೇ ಮ್ಯಾಚ್ ಅಲ್ಲಿ ಕೇವಲ 13 ರನ್ ಆದ್ರೆ ಆಡ್ತಾರೆ. ಇವತ್ತು 4ನೇ T20 ನಲ್ಲೂ ಕೂಡ 4 ರನ್ ಆದ್ರೆ ಬಾರಿಸುತ್ತಾರೆ ಇಶಾನ್ ಕಿಶನ್. ಸದ್ಯದ ಮಟ್ಟಿಗೆ ಅವರು ಕೂಡ ಫಾರ್ಮ್ ನಲ್ಲಿ ಇಲ್ಲ. ಇನ್ನು ಇಶಾನ್ ಕಿಶನ್ ಶಾರ್ಟ್ ಆಫ್ ಲೆಂತ್ ಬೌಲಿಂಗ್ ಗೆ ಫುಲ್ ಮಾಡಕ್ಕೆ ಹೋಗಿ ಔಟ್ ಆಗ್ತಾರೆ. ಇನ್ನು ಇವತ್ತು ಅಭಿಷೇಕ್ ಶರ್ಮಾ ಬಗ್ಗೆ ನಾವೆಲ್ಲರೂ ಮಾತಾಡ್ಲೇಬೇಕು. ಅಭಿಷೇಕ್ ಶರ್ಮಾ 14 ಬಾಲ್ಗೆ 16 ರನ್. ಇವರು ಕೂಡ ಸ್ಟ್ರಗಲ್ ಮಾಡ್ತಾ ಇರೋದು ಕಣ್ಮುಂದನೆ ಕಾಣ್ತಾ ಇತ್ತು. ಅದರಲ್ಲೂ ಅಭಿಷೇಕ್ ಮೇಲೆ ಟಾಪ್ ಆರ್ಡರ್ ಅಂತ ಬಂದಾಗ ನಮ್ಮ ಟೀಮ್ ಇಂಡಿಯಾ ಇವ್ರ ಮೇಲೆ ತುಂಬಾನೇ ಆದ್ರೆ ಡಿಪೆಂಡ್ ಆಗುತ್ತೆ. ಇನ್ನು ಇವರನ್ನು ಕೂಡ ಆದಿಲ್ ರಶೀದ್ ಬೌಲಿಂಗ್ ಅಲ್ಲಿ ಗೂಗ್ಲಿ ಬೌಲಿಂಗ್ಗೆ ಫುಲ್ ಮಾಡಕ್ಕೆ ಹೋಗಿ ಟಾಪ್ ಹೆಡ್ಸ್ ಆಗಿ ಔಟ್ ಆಗ್ತಾರೆ. ಇನ್ನು ಶಿವಮ್ ದುಬೆ ಅಂತೂ ಇಂಗ್ಲೆಂಡ್ ಪಿಚಸ್ ಅಲ್ಲಿ ಬ್ಯಾಟಿಂಗ್ ಮಾಡೋಕೆ ಬರ್ತಾ ಇಲ್ಲ. ಅವ್ರು ಬ್ಯಾಟಿಂಗ್ ಮಾಡೋದನ್ನ ನೋಡಿದ್ರೆ ನಮ್ಗೆಲ್ರಿಗೂ ಕೂಡ ಕಣ್ ಮುಂದೆ ಕಾಣ್ತಾ ಇತ್ತು. ಆ ರೇಂಜ್ ಗಾದ್ರೆ ಬ್ಯಾಟಿಂಗ್ ಆದ್ರೆ ಆಡ್ತಾ ಇದ್ರು. ನಮ್ಮ ಇಂಡಿಯನ್ ಪ್ಲಾಂಟ್ ಪಿಚಸ್ ಅಲ್ಲಿ 6 ಎಲ್ಲ ಹೊಡಿತಾರೆ. ಆದ್ರೆ ಇಂಗ್ಲೆಂಡ್ ಅಂತ ಒಂದು ಒಳ್ಳೆ ಪಿಚ್ ಅಲ್ಲಿ ಮತ್ತು ಬೌನ್ಸಿ ಪಿಚ್ ಅಲ್ಲಿ ಇವರಿಗೆ ಬ್ಯಾಟಿಂಗ್ ಮಾಡೋಕೆ ಸರಿಯಾಗಿ ಬರ್ತಾ ಇಲ್ಲ ಅನ್ನೋ ರೀತಿ ಆದ್ರೆ ಬ್ಯಾಟಿಂಗ್ ಮಾಡಿದ್ರು. ಇವರು ಬೌಲಿಂಗ್ ನಲ್ಲೂ ಕೂಡ ಅಷ್ಟಾದ್ರೆ ಎಫೆಕ್ಟಿವ್ ಆಗಿ ಕಾಣ್ತಾ ಇಲ್ಲ. ಇನ್ನು ಶಿವಮ್ ದುಬೆ ಜಾಗನು ಕೂಡ ಸ್ವಲ್ಪ ಇವಾಗ ತಡಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಆದರೆ ಇವತ್ತಿನ ಮ್ಯಾಚ್ ಅಲ್ಲಿ ಜಮ್ಮಪ್ಪನ್ ಇನ್ನಿಂಗ್ಸ್ ಆಡ್ತಾರೆ ನಾಯಕ ಶ್ರೇಯಸ್ ಅಯ್ಯರ್ ಅವರು. ಒಂದ್ ಕಡೆ ವಿಕೆಟ್ಸ್ ಬೀಳ್ತಾ ಇದ್ರು ಕೂಡ ಇನ್ನೊಂದು ಕಡೆಗೆ ನಾಯಕನ ಪಾತ್ರ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ಶ್ರೇಯಸ್ ಅಯ್ಯರ್ ಅವರ T20 ಕರಿಯರ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಮತ್ತು ಗ್ರೇಟೆಸ್ಟ್ ಇನ್ನಿಂಗ್ಸ್ ಇದು. ಹೌದು ವೀಕ್ಷಕರೇ, 49 ಬಾಲ್ ಆಡಿದಂತ ಅಯ್ಯರ್ ಅವರು 80 ರನ್ ಆದ್ರೆ ಹೊಡಿತಾರೆ. ಇದರಲ್ಲಿ 5 6 4 4 ಆದ್ರೆ ಈ ಇನ್ನಿಂಗ್ಸ್ ಗೆ ಎಲ್ಲರೂ ನಿಂತು ಚಪ್ಪಾಳೆ ಮತ್ತು ಸೆಲ್ಯೂಟ್ ಮಾಡಬೇಕು. ಆ ರೀತಿ ಬ್ಯಾಟಿಂಗ್ ಆಡಿದ್ರು ನಾಯಕ ಶ್ರೇಯಸ್ ಅಯ್ಯರ್. ಒಟ್ಟಿನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಮೊದಲು ಬ್ಯಾಟಿಂಗ್ ಮಾಡಿ 158 ರನ್ ಆದ್ರೆ ಹೊಡಿತಾರೆ. 159 ಟಾರ್ಗೆಟ್ ಕೊಡ್ತಾರೆ. ಆದ್ರೆ ನಮ್ಮವ್ರು ಹಾಕಿರೋ ಬೌಲಿಂಗ್ ನೋಡಿದ್ರೆ 2 ದಿನ ಊಟ ಹೋಗಲ್ಲ, ಆ ರೇಂಜ್ ಗೆ ಬೌಲಿಂಗ್ ಮಾಡಿದ್ರು. ಇನ್ನು ಈ ವಾಷಿಂಗ್ಟನ್ ಸುಂದರ್ ಏನ್ ನೋಡಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ವಾಷಿಂಗ್ಟನ್ ಸುಂದರ್ ನಂತೂ ಗಂಭೀರ ಅಣ್ಣ ಯಾವುದ್ರ ಸೀರೀಸ್ ಆಗಿರ್ಬೋದು ಮತ್ತು ಯಾವುದೇ ಸೀರೀಸ್ ಅಲ್ಲೂ ಕೂಡ ಪಿಕ್ ಆದ್ರೆ ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಇವತ್ತಿನ ಪಂದ್ಯದಲ್ಲಿ ಹೀನಾಯವಾಗಿದ್ರೆ ಸೋತಿದೆ ಮತ್ತು ಸರಣಿನೂ ಕೂಡ ಸೋತಿದೆ. ಇನ್ನು ಈ ಪಂದ್ಯ ಸೋತ ಬಳಿಕ ಮತ್ತು ಸರಣಿ ಸೋತ ಬಳಿಕ ಏನೆಲ್ಲ ಮಾತನಾಡಿದ್ದಾರೆ ನಾಯಕ ಶ್ರೇಯಸ್ ಅಯ್ಯರ್ ಅವರು ಅಂತ ಅಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಇವತ್ತಿನ ಪಂದ್ಯದಲ್ಲಿ ಸೋತಿದ್ದು ತುಂಬಾನೇ ಆದ್ರೆ ಬೇಸರ ಆದ್ರೆ ಬರ್ತಾ ಇದೆ. ಏಕೆಂದರೆ ನಾವು ಈ ಪಂದ್ಯದಲ್ಲಿ ಗೆಲ್ಲುವುದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಏಕೆಂದರೆ ನಾವು ಈ ಪಂದ್ಯದಲ್ಲಿ 158 ಹೊಡೆದಿದ್ದೇವೆ ಅಂತಂದ್ರೆ ಅದನ್ನು ಡಿಫೆಂಡ್ ಮಾಡಲು ಅಷ್ಟು ಸುಲಭದ ಮಾತಲ್ಲ. ಏಕೆಂದರೆ ಇಂಗ್ಲೆಂಡ್ ನಲ್ಲಿ ಎಲ್ಲ ಆಟಗಾರರು ಕೂಡ ಫಾರ್ಮ್ ನಲ್ಲಿ ಆದ್ರೆ ಇದ್ದಾರೆ. ಇನ್ನೊಂದು ನಮ್ಮ ಭಾರತದ ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ನಮ್ಮ ಬೌಲಿಂಗ್ ನಲ್ಲಿ ಯಾರು ಕೂಡ ಒಳ್ಳೆಯ ಬೌಲಿಂಗ್ ಆದ್ರೆ ಮಾಡ್ತಾ ಇಲ್ಲ. ಹೌದು, ಒಳ್ಳೊಳ್ಳೆ ಬೌಲರ್ ಗಳಾದ್ರೆ ಇದ್ದಾರೆ, ಆದ್ರೆ ಅವರು ಯಾರು ಕೂಡ ಒಳ್ಳೆಯ ಫಾರ್ಮ್ ನಲ್ಲಿ ಇಲ್ಲ ಅಂತಂದು ನಾಯಕ ಶ್ರೇಯಸ್ ಅಯ್ಯರ್ ಅವರು ಸ್ವಲ್ಪ ಬೇಸರ ಆದ್ರೆ ಹೊರ ಹಾಕ್ತಾರೆ. ಹೌದು, ಈ ಸೀರೀಸ್ ಆದ್ರೆ ಸೋತಿದ್ದೇವೆ ಮತ್ತು ಮುಂದೆ ಬರುವಂತ ಪಂದ್ಯಗಳನ್ನ ಸ್ವಲ್ಪ ಚೆನ್ನಾಗಿ ಆಡೋಕೆ ಆದ್ರೆ ಎದುರಾದ್ರೆ ನೋಡುತ್ತೇವೆ ಎಂದು ಶ್ರೇಯಸ್ ಅಯ್ಯರ್ ಅವರು ಈ ರೀತಿ ಆದ್ರೆ ಹೇಳ್ತಾರೆ ಮತ್ತು ಸ್ವಲ್ಪ ಬೇಸರದಿಂದ ಮಾತಾಡ್ತಾರೆ ಅಂತ ಹೇಳ್ಬೋದು ನಾಯಕ ಶ್ರೇಯಸ್ ಅಯ್ಯರ್ ಅವರು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.